ಪ್ರೀತಿಯುಳ್ಳ ದೇವರ ಮಕ್ಕಳೇ, ಅಗಮ್ಯ ಸ್ವರೂಪನೂ ಆದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ 1 ಕೊರಿಂಥ 12:1 ವಚನ. ಸಹೋದರರೇ, ಪವಿತ್ರಾತ್ಮದಿಂದುಂಟಾಗುವ ವರಗಳನ್ನು ಕುರಿತು ನಿಮಗೆ ತಿಳಿಯದಿರಬಾರದೆಂದು ಅಪೇಕ್ಷಿಸುತ್ತೇನೆ. ಪ್ರಿಯವಾದವರೇ, ನಾನು ಓದಿದ ಒಂದು ಸಣ್ಣ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಒಬ್ಬ ಮನುಷ್ಯನು ಒಂದು ದೊಡ್ಡ ಬೆಟ್ಟದ ತುದಿಗೆ ಏರಬೇಕೆಂದು ಬಹಳ ಕಷ್ಟಪಟ್ಟು ಹತ್ತಿದನು. ಅಲ್ಲಿ ರಾಶಿ ರಾಶಿಯಾಗಿ ಕಲ್ಲುಗಳಿದ್ದವು. ಆ ಮನುಷ್ಯನು ಆ ಕಲ್ಲುಗಳನ್ನೆಲ್ಲ ಎತ್ತಿ ಬೆಟ್ಟದ ಕೆಳಗೆ ಹರಿಯುತ್ತಿದ್ದಂಥ ನದಿಗೆ ಆಚೆ ಈಚೆ ಎಸೆದು ಆಟವಾಡಲು ಪ್ರಾರಂಭಿಸಿದನು. ಕೊನೆಯಲ್ಲಿ ಉಳಿದಿದ್ದ ಒಂದು ಕಲ್ಲನ್ನು ಎತ್ತಿ ಕುಲಂಕುಷವಾಗಿ ದೃಷ್ಟಿಸಿ ನೋಡಿದಾಗ ಅದು ಅತ್ಯಂತ ಬೆಲೆ ಬಾಳುವ ಮಾಣಿಕ್ಯವೆಂದು ತಿಳಿಯಿತು. ದೈವ ಮಕ್ಕಳೇ, ಇದೇ ರೀತಿ ಅನೇಕರು ತಮಗೆ ದೊರೆತಿರುವ ವರಗಳನ್ನು ಮತ್ತು ಬಲವನ್ನು ಅರಿತುಕೊಳ್ಳದೆ ಬರೀ ಮೊಬೈಲ್, ಇಂಟರ್ನೆಟ್ ಎಂದು ಹೇಳುತ್ತಾ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಕಾಲವನ್ನು, ಸಮಯವನ್ನು ವ್ಯರ್ಥ ಮಾಡಿಬಿಡುತ್ತಾರೆ. ಅದಕ್ಕಾಗಿಯೇ ಪೌಲನು ಹೀಗೆ ಹೇಳುತ್ತಾನೆ, ನೀವು ಅನ್ಯ ಜನರಾಗಿದ್ದಾಗ ನಡೆಸಲ್ಪಟ್ಟಂತೆ ಮೂಕ ವಿಗ್ರಹಗಳ ಬಳಿಗೆ ಹೋಗುತ್ತಿದ್ದೀರಿ ಎಂಬುದನ್ನು ನಿಮಗೆ ತಿಳಿದಿದೆಯಲ್ಲವೇ? ಈಗಲಾದರೂ ನೀವು ಕ್ರಿಸ್ತನ ಪವಿತ್ರಾತ್ಮದಿಂದ ತುಂಬಲ್ಪಟ್ಟಿದ್ದೀರಿ. ಆತ್ಮನ ಅನುಗ್ರಹವು ಪ್ರತಿಯೊಬ್ಬನ ಪ್ರಯೋಜನಕ್ಕಾಗಿ ನೀಡಲ್ಪಟ್ಟಿದೆ ಎಂದು ಪೌಲನು 1 ಕೊರಿಂಥ 12:8-10 ವರಗಳ ಪಟ್ಟಿಯನ್ನೇ ನೀಡುತ್ತಿದ್ದಾನೆ. ಹೌದು ದೇವರ ಮಕ್ಕಳೇ, ದೇವರು ನಿಮಗೂ ಪವಿತ್ರಾತ್ಮನ ವರಗಳನ್ನು, ಫಲಗಳನ್ನು ನಿಮ್ಮೊಳಗೆ ಇರಿಸಿದ್ದಾನೆ. ಅವುಗಳನ್ನು ವ್ಯರ್ಥ ಮಾಡಬೇಡಿರಿ. ನಿಮ್ಮ ಮೂಲಕ ದೇವರ ವರಗಳು ಮತ್ತು ಫಲಗಳು, ಗಿಫ್ಟ್ಸ್ ಆ್ಯಂಡ್ ಫ್ರೂಟ್ಸ್ ಇತರರಿಗೆ ಪ್ರಯೋಜನವಾಗುವಂತೆ ಅದನ್ನು ಬಳಸಿಕೊಳ್ಳಿರಿ. ಹಾಗಾಗುವಂತೆ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.